ನೀವು ಒಂದು ಸಾಮಾನ್ಯ ಪ್ರಯಾಣಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀರಿ ಎಂದು ಊಹಿಸಿ. ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮುಂದಿನ ವಿಮಾನವನ್ನು ಹತ್ತಿ ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೀರಿ ಎಂದು ನೀವು ಭಾವಿಸಿದ್ದೀರಿ. ಆದರೆ ವಿಧಿ ನಿಮಗಾಗಿ ಬೇರೆಯೇ ಕಥೆಯನ್ನು ಬರೆದಿತ್ತು. ಅಧಿಕಾರಿಗಳು ನಿಮಗೆ ಒಂದು ಸುದ್ದಿಯನ್ನು ತಿಳಿಸುತ್ತಾರೆ. ನೀವು ಈ ದೇಶಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಮತ್ತೊಂದು ವಿಮಾನ ಹತ್ತಲು ಸಾಧ್ಯವಿಲ್ಲ. ನಿಮ್ಮ ಸ್ವದೇಶಕ್ಕೂ ಹಿಂದಿರುಗಲು ಸಾಧ್ಯವಿಲ್ಲ. ನೀವು ಸಿಕ್ಕಿಹಾಕಿಕೊಂಡಿದ್ದೀರಿ. ಒಂದು ದಿನ ಒಂದು ವಾರವಾಗುತ್ತದೆ. ಒಂದು ವಾರ ಒಂದು ತಿಂಗಳಾಗುತ್ತದೆ. ಒಂದು ತಿಂಗಳು ವರ್ಷಗಳಾಗಿ ಬದಲಾಗುತ್ತದೆ. ಕೊನೆಗೆ 18 ವರ್ಷಗಳು. ಒಬ್ಬ ವ್ಯಕ್ತಿ, ಒಂದು ವಿಮಾನ ನಿಲ್ದಾಣ ಮತ್ತು ಜಗತ್ತಿನ ಅತ್ಯಂತ ವಿಚಿತ್ರ ನೈಜ ಕಥೆಗಳಲ್ಲಿ ಒಂದು. 1988ನೇ ವರ್ಷ. ಮೆವ್ರಾನ್ ಕರೀಮಿ ನಸ್ಸೇರಿ ಪ್ಯಾರಿಸ್ನ ಚಾರ್ಲ್ಸ್ ಡಿ ಗೋಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಅವರು ತಮ್ಮ ಜೀವನಕ್ಕೆ ಹೊಸ ಆರಂಭವನ್ನು ಹುಡುಕುತ್ತಾ ಹಲವು ದೇಶಗಳ ಮೂಲಕ ಪ್ರಯಾಣಿಸುತ್ತಿದ್ದರು. ಆದರೆ ಆ ಪ್ರಯಾಣದ ಮಧ್ಯೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಅವರ ಬಳಿ ಇರಬೇಕಾದ ಪ್ರಮುಖ ದಾಖಲೆಗಳು ಕಾಣೆಯಾಗಿದ್ದವು ಅಥವಾ ಅವುಗಳನ್ನು ಮಾನ್ಯವೆಂದು ಪರಿಗಣಿಸಲಾಗಲಿಲ್ಲ. ದಾಖಲೆಗಳಿಲ್ಲದೆ ಫ್ರಾನ್ಸ್ಗೆ ಪ್ರವೇಶಿಸಲು ಅಧಿಕಾರಿಗಳು ಅನುಮತಿ ನೀಡಲಿಲ್ಲ. ಮತ್ತೊಂದು ದೇಶಕ್ಕೂ ಹೋಗಲು ಅವಕಾಶ ಸಿಗಲಿಲ್ಲ. ಹಿಂದಿರುಗುವ ದಾರಿಯೂ ಮುಚ್ಚಿತು. ಕೆಲವೇ ಗಂಟೆಗಳ ಹಿಂದೆ ಸಾಮಾನ್ಯ ಪ್ರಯಾಣಿಕನಾಗಿದ್ದ ವ್ಯಕ್ತಿ ಈಗ ಒಂದು ದೇಶಕ್ಕೂ ಸೇರದ, ಎಲ್ಲಿಯೂ ಹೋಗಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರು. ಆರಂಭದಲ್ಲಿ ಎಲ್ಲರೂ ಇದು ಕೆಲವೇ ದಿನಗಳ ಸಮಸ್ಯೆ ಎಂದುಕೊಂಡರು. ಇನ್ನೆರಡು ದಿನಗಳಲ್ಲಿ ಎಲ್ಲ ಸರಿಯಾಗುತ್ತದೆಯೇ ಎಂದು ಭಾವಿಸಿದರು. ಆದರೆ ಆ ದಿನಗಳು ವಾರಗಳಾದವು. ವಾರಗಳು ತಿಂಗಳಾದವು ಮತ್ತು ತಿಂಗಳುಗಳು ವರ್ಷಗಳಾಗಿ ಬದಲಾಗಿದವು. ದಿನಗಳು ಕಳೆಯುತ್ತಾ ಹೋದಂತೆ ವಿಮಾನ ನಿಲ್ದಾಣವೇ ಮೆವ್ರಾನ್ ಅವರ ಮನೆಯಾಯಿತು. ಅಲ್ಲಿನ ಬೆಂಚುಗಳೇ ಅವರ ಹಾಸಿಗೆ. ಸಾರ್ವಜನಿಕ ಶೌಚಾಲಯಗಳೇ ಅವರ ಸ್ನಾನಗೃಹ. ಒಂದು ಸಣ್ಣ ಬ್ಯಾಗ್ ಮಾತ್ರ ಅವರ ಸಂಪೂರ್ಣ ಆಸ್ತಿ. ಪ್ರತಿದಿನ ಸಾವಿರಾರು ಜನರು ಅಲ್ಲಿಂದ ತಮ್ಮ ಪ್ರಯಾಣ ಆರಂಭಿಸುತ್ತಿದ್ದರು. ಕೆಲವರು ಹೊಸ ಜೀವನಕ್ಕಾಗಿ. ಆದರೆ ಮೆವ್ರಾನ್ ಮಾತ್ರ ಅದೇ ಸ್ಥಳದಲ್ಲಿ ಕುಳಿತು ಎಲ್ಲರನ್ನೂ ನೋಡುತ್ತಿದ್ದರು. ವಿಮಾನಗಳು ಹಾರುತ್ತಿದ್ದವು. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು. ಆದರೆ ಅವರ ಜೀವನ ಮಾತ್ರ ಅಲ್ಲೇ ನಿಂತಂತಾಗಿತ್ತು. ನಿಧಾನವಾಗಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಅವರನ್ನು ಗುರುತಿಸಲು ಆರಂಭಿಸಿದರು. ಭದ್ರತಾ ಸಿಬ್ಬಂದಿ ಪ್ರತಿದಿನ ಅವರನ್ನು ನೋಡುತ್ತಿದ್ದರು. ಕೆಲವು ಅಂಗಡಿಯವರು ಅವರಿಗೆ ಆಹಾರ ಕೊಡುತ್ತಿದ್ದರು. ಅವರಿಗೆ ಪತ್ರಿಕೆಗಳನ್ನು ಓದುವ ಅಭ್ಯಾಸ ಇತ್ತು. ದಿನಚರಿಯಲ್ಲಿ ತಮ್ಮ ಆಲೋಚನೆಗಳನ್ನು ಬರೆಯುತ್ತಿದ್ದರು. ಜಗತ್ತು ಮುಂದೆ ಸಾಗುತ್ತಿತ್ತು. ಆದರೆ ಮೆವ್ರಾನ್ ಅವರ ಕಾಲ ಮಾತ್ರ ಅದೇ ಸ್ಥಳದಲ್ಲಿ ನಿಂತಿತ್ತು. ವರ್ಷಗಳು ಕಳೆದಂತೆ ಮೆವ್ರಾನ್ ಅವರ ಕತೆ ವಿಮಾನ ನಿಲ್ದಾಣದ ಗೋಡೆಗಳನ್ನು ದಾಟಿ ಜಗತ್ತಿನಾದ್ಯಂತ ಹರಡಿತು. ಪತ್ರಿಕೆಗಳು ಅವರ ಬಗ್ಗೆ ವರದಿ ಪ್ರಕಟಿಸಿದವು. ದೂರದ ದೇಶಗಳಿಂದ ಪತ್ರಕರ್ತರು ಅವರನ್ನು ಭೇಟಿ ಮಾಡಲು ಬಂದರು. ವಿಮಾನ ನಿಲ್ದಾಣದಲ್ಲೇ ಬದುಕುತ್ತಿರುವ ವ್ಯಕ್ತಿ ಎ ಎಂಬ ಕತೆ ಜನರಲ್ಲಿ ಕುತೂಹಲ ಮೂಡಿಸಿತು. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಅವರನ್ನು ನೋಡುತ್ತಿದ್ದರು. ಕೆಲವರು ಅವರೊಂದಿಗೆ ಮಾತನಾಡುತ್ತಿದ್ದರು. ಕೆಲವರು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದರು. ಕೆಲವರು ಆಹಾರ ಅಥವಾ ಬಟ್ಟೆಗಳನ್ನು ಕೊಡುತ್ತಿದ್ದರು. ಆದರೆ ಯಾವುದೇ ಸಹಾಯವೂ ಅವರಿಗೆ ಸ್ವತಂತ್ರವಾಗಿ ಹೊರಗೆ ಹೋಗುವ ಅವಕಾಶವನ್ನು ನೀಡಲಿಲ್ಲ. ವಿಮಾನ ನಿಲ್ದಾಣವೇ ಅವರ ಜಗತ್ತಾಯಿತು. ಅಲ್ಲಿ ಅವರು ಪತ್ರಿಕೆಗಳನ್ನು ಓದುತ್ತಿದ್ದರು. ದಿನಚರಿಯಲ್ಲಿ ತಮ್ಮ ಅನುಭವಗಳನ್ನು ಬರೆಯುತ್ತಿದ್ದರು. ಸಾವಿರಾರು ಜನರು ತಮ್ಮ ಕನಸುಗಳ ಕಡೆಗೆ ಪ್ರಯಾಣಿಸುತ್ತಿರುವುದನ್ನು ಮೌನವಾಗಿ ನೋಡುತ್ತಿದ್ದರು. ಅವರ ಜೀವನ ನಿಂತಿದ್ದರೂ
ಜಗತ್ತು ಮಾತ್ರ ಮುಂದುವರಿಯುತ್ತಲೇ ಇತ್ತು. ಹಲವು ವರ್ಷಗಳ ನಂತರ ಅಧಿಕಾರಿಗಳು ಮತ್ತೆ ಅವರ ಪ್ರಕರಣವನ್ನು ಪರಿಶೀಲಿಸಲು ಆರಂಭಿಸಿದರು. ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ನಡೆಯಿತು. ನಿಧಾನವಾಗಿ ಪರಿಸ್ಥಿತಿ ಬದಲಾಗತೊಡಗಿತು. ಆದರೆ ಇಷ್ಟೊಂದು ವರ್ಷಗಳನ್ನು ವಿಮಾನ ನಿಲ್ದಾಣದಲ್ಲೇ ಕಳೆದ ನಂತರ ಹೊರಗಿನ ಜಗತ್ತು ಅವರಿಗೆ ಸಂಪೂರ್ಣ ಹೊಸದಾಗಿ ಕಾಣುತ್ತಿತ್ತು. ವಿಮಾನ ನಿಲ್ದಾಣವೇ ಅವರ ಜೀವನವಾಗಿತ್ತು. ಅಲ್ಲಿನ ಸಿಬ್ಬಂದಿ ಅವರ ಕುಟುಂಬದಂತಾಗಿದ್ದರು. ಒಂದು ಕಾಲದಲ್ಲಿ ಅಲ್ಲಿಂದ ಹೊರಹೋಗಬೇಕೆಂದು ಬಯಸಿದ ವ್ಯಕ್ತಿ ಈಗ ಅಲ್ಲಿನ ಬದುಕಿಗೆ ಹೊಂದಿಕೊಂಡಿದ್ದರು. ಕೊನೆಗೆ 2006ರಲ್ಲಿ ಆರೋಗ್ಯ ಸಮಸ್ಯೆಗಳ ಕಾರಣದಿಂದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಹೀಗೆ 18 ವರ್ಷಗಳ ನಂತರ ವಿಮಾನ ನಿಲ್ದಾಣದಲ್ಲಿನ ಅವರ ಜೀವನ ಅಂತ್ಯವಾಯಿತು.